ಬನ್ನಿ ಸರ್, ಈ ಕಡೆ ಬರ್ಬೋದು, ಈ ಕಡೆ ಬರ್ಬೋದು ಸರ್, ಬನ್ನಿ ಪಕ್ಕ ಬನ್ನಿ ಎಸ್ ಸರ್. ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ ಅವರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನೀಡೋಣ, ಅದೆಲ್ಲವೂ ಕೂಡ ದಾಖಲಾಗಿ ಹೊರಬಂದಿದೆ. ಅದುವೇ ಯಶವಂತ ಸುವರ್ಣ, ಸಂಪಾದಕರು ಶ್ರೀಯುತ ಎಂ.ಜೆ. ನರೇಂದ್ರ ಕುಮಾರ್ ಅವರು. ಸೂಕ್ತ ರೀತಿಯಲ್ಲಿ ಸಮಾರಂಭಕ್ಕೆ ಉದ್ಘಾಟನೆ ಮಾಡಿಕೊಂಡು ಉದ್ಘಾಟನಾ ಭಾಷಣವನ್ನ ಮಾಡಿ ಅದರೊಟ್ಟಿಗೆ ನಮಗೆ ಪೂರಕವಾಗಿ ಹಲವು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಹಿರಿಯರಾಗಿ ಸದಾ ಕೂಡ ನಾವು ಕೇಳ್ಕೊಳ್ತಾ ಮತ್ತೊಮ್ಮೆ ನಾನು ಶ್ರೀಯುತ ಬಿ. ಗೋಪಾಲಗೌಡ ಅವರಿಗೆ ಯಶವಂತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅಂದ್ರೆ ಖುಷಿ ಆಗುತ್ತೆ, ಎಲ್ಲರೂ ಹೇಗೆ ಒಟ್ಟಿಗೆ ಕೆಲಸ ಮಾಡಿ ಸಹಕಾರದ ಸಂಭ್ರಮವನ್ನು ತೋರಿಸಿ ಯಶೋಗಾಥೆಯನ್ನ ಬರೆಯೋದ್ರ ಜೊತೆಗೆ 50ರ ಸಂಭ್ರಮವನ್ನು ಆಚರಿಸ್ತಾ ಇದ್ದೀರಾ. ಅಂದ್ರೆ ಮುಂದಿನ ದಿನಗಳಲ್ಲಿ ಆಗುವಂತಹ ಶತಮಾನದ ಸಂಭ್ರಮ, ಆ ಶತಮಾನೋತ್ಸವಕ್ಕೂ ಕೂಡ ನಾವು ಎಲ್ಲರೂ ಜೊತೆಲಿದ್ದು ಅದನ್ನ ಸಂಭ್ರಮಿಸೋಣ ಅನ್ನುವಂಥ ಮಾತುಗಳು ಕೂಡ ಅಷ್ಟೇ ಪೂರ್ವ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮೊಬೈಲ್ ಏನೋ ತೋಡಿ. ಓಕೆ, ಥ್ಯಾಂಕ್ ಯು. ಮೇಡಮ್ ಇಲ್ಲಿ ನೋಡಿ, ದಯವಿಟ್ಟು ಒಂಚೂರು ಹಿಂದೆ ಪ್ಲೀಸ್ ಸರ್, ಪ್ಲೀಸ್ ಸರ್, ಒಂದು ನಿಮಿಷ ಸರ್. ಅವರು ಜೊತೆಯಾಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮಾನ್ಯ ಶ್ರೀ ಬಿ. ಗೋಪಾಲಗೌಡ ಸರ್ ಕೇಳ್ಕೊಳ್ಳಿ, ಸೇರಿ ಒಂದ್ಸಲ ಚಪ್ಪಾಳೆಗಳನ್ನ ಕೊಡೋಣ. ಯಾಕಂದ್ರೆ ಪ್ರಸ್ತುತ ಯಶವಂತಪುರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಒಳ್ಳೆ ರೀತಿಯಲ್ಲಿ ಕೆಲಸವನ್ನ ಮುಂದುವರಿಸ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ಸಿಬ್ಬಂದಿಗಳು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೊಂದು ಪ್ರೀತಿಯ ವಂದನೆಗಳನ್ನ ತಿಳಿಸಲಾಗ್ತದೆ. ಯಶವಂತಪುರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸ್ಥಾಪನೆ ಆಯಿತು. ಈಗ ಈ ಸೊಸೈಟಿಗೆ 50ರ ಸುವರ್ಣ ಸಂಭ್ರಮದ ಅಮೃತಗಳಿಗೆ ಯಶವಂತಪುರ ಮತ್ತು ಸುತ್ತಮುತ್ತಲಿನ ಜನರು ಆರ್ಥಿಕ ಸಂಕಷ್ಟಗಳಿಗೆ ಸಿಲುಕಿ ಬವಣೆ ಪಡುತ್ತಿರುವುದನ್ನು ನೋಡಿದ ಅಂದಿನ ಯುವಕರ ತಂಡ ಈ ಜನರಿಗಾಗಿ ನಾವೇನಾದರೂ ಮಾಡಬೇಕೆಂದು ಯೋಚಿಸಿ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾದರು. ಅದರಲ್ಲಿ ಆ ತಂಡದಲ್ಲಿ ನಾನು ಒಬ್ಬ. ಅವರಿಗೆ ಜನತಾ ಕೋಆಪರೇಟಿವ್ ಬ್ಯಾಂಕಿನ ಕೆ.ಜಿ. ತಿಮ್ಮಯ್ಯನವರ ಮಾರ್ಗದರ್ಶನ ದೊರೆಯಿತು. ಯಶವಂತಪುರದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಎಂದು ನಾಮಕರಣ ಮಾಡಿ ಎಲ್ಲ ಜನರ ಸಹಕಾರದೊಂದಿಗೆ 36,000 ಷೇರು ಹಣದೊಂದಿಗೆ 1974ರಲ್ಲಿ ಪಟೇಲ್ ನಂಜಪ್ಪರೆಡ್ಡಿ ಅವರ ಅಮೃತ ಹಸ್ತದಿಂದ ವೈ ರಾಜಾರೆಡ್ಡಿ ಅವರ ಸಹಕಾರದೊಂದಿಗೆ ಮೊದಲ ಅಧ್ಯಕ್ಷರಾದ ಶ್ರೀ ಕೃಷ್ಣಮೂರ್ತಿಯವರ ಆಡಳಿತದಲ್ಲಿ ಸೊಸೈಟಿಯ ಒಂದು ಪರಿಪೂರ್ಣತೆಯನ್ನು ಕಂಡುಕೊಂಡಿತು. ನಂತರ ಆಡಳಿತ ಮಂಡಳಿಯು ಸಹಕಾರದೊಡನೆ ಬೆಳವಣಿಗೆ ದಾರಿಯಲ್ಲಿ ಸಾಗಿತು. ಅಂತಹ ಬೆಳವಣಿಗೆ ದಾರಿಯಲ್ಲಿ ಪ್ರಮುಖ ನಿರ್ದೇಶಕರೆಂದರೆ ಎಸ್.ಎಂ. ವೇಣುಗೋಪಾಲ್ ಮತ್ತು ಎನ್. ಮುನ್ಸ್ವಾಮಿ. ಹಿರಿಯರ ಮಾರ್ಗದರ್ಶನ, ಕಿರಿಯರ ಸಹಕಾರ, ಆಡಳಿತ ಮಂಡಳಿಯ ದೃಢ ನಿರ್ಧಾರಗಳೊಂದಿಗೆ ಸಾಗುತ್ತಿದೆ ಸೊಸೈಟಿ. ಬೆಂಗಳೂರು ನಗರದ 3 ಭಾಗದಲ್ಲಿ ಸೊಸೈಟಿಯ ಕಾರ್ಯನಿರ್ವಹಿಸುತ್ತಿದ್ದು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ. ಸೊಸೈಟಿಯು ಹಿರಿಯರು ಮತ್ತು ಸಾರ್ವಜನಿಕ ವಲಯದಲ್ಲಿ
ಸಾಧನೆ ಮಾಡಿದ ಸಾಧಕರು ಗುರುತಿಸುವ ಕಾಯಕವನ್ನು ನಿರಂತರವಾಗಿ ಮಾಡುತ್ತಲೇ ಬರುತ್ತಿದ್ದೇವೆ. ಸೊಸೈಟಿಯು ಒಂದಲ್ಲ ಒಂದು ವಿನೂತನ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ಹಮ್ಮಿಕೊಂಡು ಬೆಳವಣಿಗೆಗೆ ಪೂರಕವಾಗುವ ರೀತಿಯಲ್ಲಿ ಸಿಬ್ಬಂದಿ ಮತ್ತು ನಿರ್ದೇಶಕರಿಗೆ ಆಗಾಗ ತರಬೇತಿಯನ್ನು ಸಹ ಪಡೆಯಲು ಅವಕಾಶ ಮಾಡಿಕೊಡುತ್ತಿದೆ. ಈ 50 ವರ್ಷದಲ್ಲಿ ಸೊಸೈಟಿಯ ಮಹತ್ತರ ಬದಲಾವಣೆಗಳೊಂದಿಗೆ ಸಾರ್ವಜನಿಕ ವಲಯದಲ್ಲಿ ತನ್ನದೇ ಆದ ಸೇವೆಯನ್ನು ನಿರಂತರವಾಗಿ ಮಾಡುತ್ತಾ ಜನಮನ್ನಣೆಗೆ ಪಾತ್ರವಾಗಿದೆ. ಈಗ ಸುವರ್ಣ ಸಂಭ್ರಮಕ್ಕೆ ಅಡಿಯಿಡುತ್ತಿರುವ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿ ಹೇಳುವುದೇನೆಂದರೆ, ಸೂರ್ಯಚಂದ್ರರು ಇರುವವರೆಗೂ ಯಶವಂತಪುರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ಇರಲಿ, ಸಾರ್ವಜನಿಕ ಜೀವನದಲ್ಲಿ ಬೆಳಕಾಗಲಿ, ಅವರ ಆರ್ಥಿಕ ಮಟ್ಟವನ್ನು ಇನ್ನಷ್ಟು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ಸೊಸೈಟಿಯು ವಹಿಸಲಿ. ಹಾಗೆ ಸೊಸೈಟಿಯು ಒಂದು ರೀತಿಯ ವಸುದೈವ ಕುಟುಂಬ ಇದ್ದಂತೆ